ಹೂವಮ್ಮ ಹೂವಮ್ಮ ನನ್ನ ಮನಸ್ಸೇ ಹೂವಮ್ಮ ಸೇವಂತಿ ಸೇವಂತಿ ಮಧ್ಯ ರೋಸ್ ಇಟ್ಕೊಂಡ್ ಗಮ್ಮಂತಿಯೇ. ನಮಸ್ಕಾರ, ನಾನ್ ನಿಮ್ ಪರದಾಡೋ ಪ್ರಕೃತಿ. ಈ ಹುಡುಗಿ ಇಲ್ಲೇನ್ ಮಾಡ್ತಾವಳೆ ಅಂತ ನೋಡ್ತಾ ಇದ್ದೀರಾ? ಆಡು ಮುಡ್ತಾ ಇರೋ ಸೊಪ್ಪಿಲ್ಲ, ಈ ಪ್ರಕೃತಿ ಮಾಡ್ತಾ ಇರೋ ಕೆಲ್ಸವೇ ಇಲ್ಲ. ಬೆಂಗಳೂರು ಅಂತ ಅಂದ್ರೆ ನಮಗ್ ನೆನಪಾಗೋದು ಹಬ್ಬ. ಹಬ್ಬ ಅಂತ ಅಂದ್ರೆ ಹೂವ ಅಲ್ವನ್ರಿ? ಇವತ್ತು ಹೂವಿನ ಬಿಸ್ನೆಸ್ ಮಾಡ್ತಾ ಇದೀನಿ. ಬನ್ನಿ ಕಾಕಡ, ಮಲ್ಗೆ, ಸೇವಂತಿಗೆ, ಮೊಳ 50 ಮೊಳ 50 ಮೊಳ 50. ರೀ, ನಾನು ಹೇಗ್ ಕಾಣಿಸ್ತಿದ್ದೀನಿ? ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ ಚಿನ್ನ. ಮತ್ತೆ ಮನೇಲಿ ಹೇಳ ಇಲ್ಲ. ಇವಾಗ ಹೇಳ್ತಿದ್ದೀನಲ್ಲ. ರೀ, ಹೇಗೆ ಸುಂದರವಾಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ರೆ ಕವನನೋ ಕತೆನೋ ಏನೋ ಒಂದು ಹೇಳಿ ಇಂಪ್ರೆಸ್ ಮಾಡ್ಬೇಕಲ್ವಾ? ಕವನ ತಾನೆ, ಇವಾಗ ಬಿಡ್ತೀನಿ ನೋಡು. ಸೀದಾ ಸಾದಾ ಇದ್ದ ನಾನು ನಿನ್ನ ನೋಡಿ ಸೋತಿದ್ದೇನೆ. ನಿನ್ನ ಹೆಸರು ಮಲ್ಲಿಗೆ, ನೀ ಬಂದು ನನ್ನ ಸೇರಿದೆ ಮೆಲ್ಲಗೆ. ಸೂಪರ್ ಆಗಿ ಹೇಳಿದ್ರಿ. ರೀ, ನನ್ ಮಲ್ಗೆ ಹೂ ಕೊಡ್ಸ್ರಿ. ಏ ಚಿನ್ನ, ನಿನಗೆ ಕೊಡಂತ ಇನ್ಯಾರ ಕೊಡಿಸ್ಲಿ ಬಾ. ಓ ಬರ್ರಿ 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 ಕಾಕಡ, ಸೇವಂತಿಗೆ, ಮಲ್ಲಿಗೆ 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 ಮಲ್ಲಿಗೆ. ಮೆಲ್ಗೆ 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 ಮೆಲ್ಲುಗೆ. ಯಾಕಪ್ಪ, ಏನಾಯ್ತು ನಿನ್ನಿಗೆ? ಅದು ನನ್ನ ಹೆಂಡತಿ ಹೆಸರು ಮಲ್ಲಿಗೆ ಅಂತ. ನೀವು ಇಷ್ಟು ಜೋರಾಗಿ ಕೂಗ್ಬಿಟ್ರೆ ನನ್ನ ಮಲ್ಲಿಗೆ ಬಾಡಿಗೆ ಹೋಗಲ್ವಾ? ಓ ಹಂಗೆ. ಮಲ್ಲಿಗೆ ಸಂಪಿಗೆ ಕೊಡಿಸ್ದೆ ಹೋದ್ರೆ ಎಂಡ್ರಿಗೆ ಸೇರ್ಸಲ್ಲ, ಮನಿಗ್ ಸೇರ್ಸಲ್ಲ, ಮೆಟ್ಟು ತಗಂಡು ಹೊಡಿತಾಳ. ಕೊಡ್ತದಲ್ವಾ ಒಂದ್ ಮಳವ? ಮೊಳನ ಬೇಡ ಬೇಡ, ಮತ್ತೆ ಒಂದು ಮಾರು ಕೊಡಿ. ಒಂದ್ ಮಾರ? ಯಾಕೆ ಸರ್, ಏನಾದ್ರು ಪೂಜೆ ಗೀಜೆ ಇಟ್ಕೊಂಡಿದ್ದೀರಾ? ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀರಾ? ದೇವತೆನೇ ಇಲ್ಲಿರುವಾಗ ದೇವಸ್ಥಾನ ಇಲ್ಲ ಯಾಕೆ ಮೇಡಮ್? ನೀವಿಬ್ರು ಕಲಿಯುಗದ ರಾಮ ಸೀತೆ ಹೆಂಗಿದ್ದೀರಾ ಬಿಡಿ. ನಿಮ್ಗೆ ಗೊತ್ತಾಯ್ತು ಇವ್ರ ಹೆಸರು ರಾಮ ಅಂತ? ಬಿಡಕೋ, ನಿನ್ ಮ್ಯಾಗಿಟ್ಟಿರೋ ಪ್ರೀತಿ ವಾತ್ಸಲ್ಯ ನೋಡಿದ್ರೆ ಗೊತ್ತಾಕಿಲ್ವಾ ಇವ್ರ ಹೆಸರು ರಾಮ ಅಂತವಾ? ನೀವ್ ಹೇಳಿದ್ದು ನಿಜಾನೇ, ಇವ್ರು ನಿಜವಾಗ್ಲೂ ರಾಮ. ಅಣ್ಣ, ನಿನ್ಗೆ ಯಾರಾದ್ರೂ ಅಣ್ಣ ತಮ್ಮ ಇದ್ದಾರಾ? ಇಲ್ಲ, ಯಾಕೆ? ನಮ್ ಚಿಕ್ಕಪ್ಪನ ಸೋದರತೆ ಮಗಳಿಗೆ ಗಂಡು ಹುಡುಕ್ತಾವ್ರೆ. ನಿಮ್ಮಂತ ಹುಡುಗನ್ನೇ ಹುಡುಕಿಸ್ಬೇಕು ಅಂತ. ಇಲ್ಲ ಮೇಡಮ್, ಇವ್ರು ಒಬ್ರೆ ಶ್ರೀರಾಮಚಂದ್ರ. ಓ, ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಸೋನಿ. ಮತ್ತೆ ಯಾಕೆ ತಡ ಮಾಡ್ತೀರಾ? ತಗೊಳ್ಳಿ ಹೂವ. ಅಣ್ಣ, ಪಿನ್ನ ನಾನೇ ಕೊಡ್ತೀನಿ, ತಾಳಿ ಮಡ್ಸ್ಬಿಡಿ. ನನ್ನ ಎದುರಿಗೆ ಕಣ್ ತುಂಬ್ಕಿ ಬಿಡ್ತೀನಿ. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ. ಹಂಗೆ ಹೂವ ಮುಡಿಸ್ತಾ ಒಂದ್ ಕವಿತೆ ಬಿಡೋದಲ್ವಾ? ಅಷ್ಟೇ ತಾನೇ. ಹೆಣ್ಣು ತಲೆ ತುಂಬಾ ಹೂ ಮುಡಿದರೆ ನೋಡಲು ಅಂದ ಇವಳ ಚಂದ. ಅಣ್ಣವರ ಸಿನಿಮಾ ಅನುರಾಗ ಅರಳಿತು. ಕಟ್ ಮಾಡು. ಹೌದು ಮೇಡಮ್. ಅಲ್ಲ, ಅದೇನ್ ಕಟ್ ಅಂತ ಅಂದ್ಬಿಟ್ಟು ಹಿಂಗ ಹೋಯ್ತಾ ಇದ್ದೀರಿ? ಏನ್ ಮುಂದಕ್ಕೆ ಹೇಳಲಿಲ್ಲ? ಅದು ಕವಿತೆ ಅಷ್ಟೇ, ಬರಲ್ಲ ಬಾಚಿನ. ಅಲ್ಲ, ಈ ವಯ್ಯ ಅರ್ಧಂಬರ್ಧ ಕವಿತೆ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಬಿಟ್ನಲ್ಲ. ಕನ್ಫ್ಯೂಸ್ ಆರ ಮಾಡ್ಲಿ, ಏನಾರ ಮಾಡ್ಲಿ, ಒಳ್ಳೆ ಗಂಡ ಸಿಕ್ಕಿದನಪ್ಪ. ಇಂಥ ಗಂಡ ಸಿಗಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನಮ್ಗ ಅದೃಷ್ಟ ಇಲ್ಲ ಬಿಡಿ. ಯಾರದು ಯಾರ ಹೇಳಿದ್ದವರು ಬಂದು ತಗೊಳ್ಳೇ ಇಲ್ವಲ್ಲ? ಫ್ರೆಂಡು ಬಟ್ಟೆ ಮತ್ತೆ ತಾಳಿ ತರ್ತಾನೆ. ನಾನು 2 ಹಾರ ತಗೊಂಡ್ಬಿಡ್ತೀನಿ. ನಮ್ಮ ಕಡೆ ಬರ್ತಾರೆ, ಎಲ್ಲ ನಿಂತ್ಕೊಂಡು ಹೋಗ್ತಾ ಇರೋ. ಅಕ್ಕ, 2 ಒಳ್ಳೆ ಹಾರ ಕೊಡಿ. ಓ, ಏನ್ ಜೋಡಿ ಎಲ್ಲೋ ಹೊಂಟಿದೆ? ಮದುವೆ ಅಕ್ಕ ನಂದು ಇವತ್ತು. ಕದ್ ಮದ್ವೆ ಐತಿದೇನ? ಅಕ್ಕ, ನಿಂಗೆ ಗೊತ್ತಾಯ್ತು? ನಿನ್ನಂತ ಜೋಡಿಗಳಿಗೆ ಎಷ್ಟು ಜನಕ್ಕೆ ಹಾರ ಕೊಟ್ಟಿಲ್ಲ ನಾನು. ಆದ್ರೂ ಹಿಡಿಯೋದು ಹಿಡ್ದಿದೆ, ಸರಿಯಾಗಿರೋದು ಹಿಡ್ದಿದೆ ಬಿಡು. ಅಕ್ಕ, ನಂದು ಅವಳ್ದು 12 ವರ್ಷದ ಲವ್ ಗೊತ್ತಾ? ಅಲ್ಲಕಣ, 12 ದಿನಕ್ಕೆ ಬ್ರೇಕಪ್ ಆಗೋ ಈ ಕಾಲದಲ್ಲಿ 12 ವರ್ಷ ಮೇಂಟೈನ್ ಮಾಡಿದ್ಯಾ ಅಂದ್ರೆ ಗ್ರೇಟ್ ಬಿಡು ನೀನು. 12 ವರ್ಷ ಹೆಂಗ್ ಕಾಪಾಡ್ಕೊಂಡಿದ್ದೀನಿ ನಿಂಗೆ ಗೊತ್ತಾ? ಅದ್ ಹೆಂಗ್ ಕಾಪಾಡ್ದೆ ನಮಗೂ ಒಂಚೂರು ಹೇಳ. ಅದು ನಿಂಗೆ ಹೇಳಕ್ ಆಗಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಮತ್ ಮುಚ್ಕೊಂಡು ಇವಾಗ ಏನ್ ಬೇಕು ಅಂತ ಹೇಳು. ಆಯ್ತು, ಬೈಬೇಡ. ಕೈ ಮುಟ್ಟಿ ಮದುವೆಗೆ 2 ಒಳ್ಳೆ ಹೂವಿನ ಹಾರ ಕೊಡು. ಸರಿ ಆಯ್ತು, ಕೊಡ್ತೀನಿ. 1 ಹಾರ 300 ರೂಪಾಯಿ, 2 ಹಾರಕ್ಕೆ 600 ರೂಪಾಯಿ ಆಗುತ್ತೆ. ಏನ 600 ರೂಪಾಯಿ ಆಗುತ್ತಾ? ಅಷ್ಟೆಲ್ಲ ಕೊಡಕ್ಕಾಗಲ್ಲ. 1 ಹಾರಕ್ಕೆ 75 ರೂಪಾಯಿ, 2 ಹಾರ ಸೇರಿ 150 ರೂಪಾಯಿ ಕೊಡ್ತೀನಿ, ತಗೋ. ಏನಂದೆ? ಅಯ್ಯ ಗುಮ್ಚಕ್ಕಿ ಮಗ್ದನೆ. ಅಲ್ಲಕಲ್ಲ, 12 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯ. ಮದ್ವೆ ಆಗೋದಕ್ಕೆ 600 ರೂಪಾಯಿ ಖರ್ಚು ಮಾಡಕ್ ಒದ್ದಾಡ್ತೀಯಲ್ಲ. 150 ರೂಪಾಯಿ ಯಾರು ಹಾರ ಕೊಡ್ತಾರ? ಹೋಗಲ್ಲ. 2 ಹಾರಕ್ಕೆ 150 ರೂಪಾಯಿ ಕೊಡ್ತೀನಿ, ತಗೊಳಂಗಿದ್ರೆ ತಗೋ, ಇಲ್ಲಾಂದ್ರೆ ಬಿಡು. ಅಯ್ಯ ಚಿಲ್ರೆ ನನ್ ಮಗನೇ, 150 ರೂಪಾಯಿಗೆ ಹಾಕಿ ಕೊಡೋದಕ್ಕೆ ಇದೇನು ಉಂಡಿ ಹೂವಲ್ಲಿ ಕಟ್ಟಿರೋ ಹಾರ ಅಲ್ಲಕಲ್ಲ, ಮಲ್ಗೆ ಹೂವಲ್ಲಿ ಕಟ್ಟಿರೋ ಹಾರ. ನಮ್ಮೂರಲ್ಲಿ ಮಲ್ಗೆ ಹಾರಕ್ಕೆ 150 ರೂಪಾಯಿನ ರೇಟು. ಹಂಗಾರೆ ಹೋಗಿ ನಿಮ್ಮೂರಲ್ಲೇ ತಗೋ. ಅದು ನಿಮ್ಮೂರು, ಇದು ಬೆಂಗಳೂರು ಕಳ್ಳ. ಇಲ್ಲೆಲ್ಲ ರೇಟ್ ಜಾಸ್ತಿನೇ. ಇಲ್ಲೇನಾದ್ರೂ ಒಂಚೂರು ಎಕ್ಸ್ಟ್ರಾ ಮಾತಾಡಿದ್ರೆ ಚಡ್ಡಿನೂ ಇರಲ್ಲ, ಹಂಗ್ ಬಿಚ್ಚಿ ಕಳಿಸ್ತಾರೆ. ಹೋಗಲೇ.
ಬಾಯ್ ಬಡ್ಕೆ ಎಷ್ಟು ಮಾತಾಡ್ತೀಯಾ? ನನ್ನೇ ಬಾಯ್ ಪಡ್ಕಿ ಅಂತೀಯ ಲೋಪರ್ ನನ್ ಮಗನೇ ಮಾಡ್ತೀನಿರೋ. ನೀನೇ ಮದುವೆ ಆಗಕ್ಕೆ ಬಂದಿರೋಳು. ಅಕ್ಕ ಯಾಕೆ? ಯಾಕ ಹೇಳ್ತೀನಿರೋ. ನಿನ್ ಹೆಸರೇನಮ್ಮ? ನೇಹ. ಅಯ್ಯೋ ನೇಹ, ನಿನಗೆ ಆಗ್ಬಾರ್ದಾಗಿತ್ತು ಇಂತಾದ್ರು. ಅಲ್ಲ ಹೋಗಿ ಹೋಗಿ 12 ವರ್ಷದಿಂದ ಇಂಥ ಜಿಪ್ಪು ನನ್ನ ಮಗನ ಲವ್ ಮಾಡೋದು ನೀನು? 12 ವರ್ಷದಿಂದ ಲವ್ ಮಾಡ್ತೀನಿ ಅಕ್ಕ. ತುಂಬಾ ಒಳ್ಳೆ ಹುಡುಗ ಅವನು, ನಿಮಗ್ ಗೊತ್ತಿಲ್ಲ ಅಷ್ಟೇ. ನೀನು 12 ವರ್ಷದಿಂದ ನೋಡ್ತಾ ಇದೀಯಾ, ನಾನು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಇವನು ಎಂತ ಜಿಪ್ಪು ನನ್ನ ಮಗ ಅಂತ ಅಂದ್ರೆ. ಲವ್ ಮಾಡ್ಬೇಕಾದ್ರೆ ಎಲ್ರು ಚೆನ್ನಾಗೇ ಇರ್ತಾರೆ. ಯಾಕೆ ಹೇಳು? ದಿನದಲ್ಲಿ ನೀನ್ ಮೀಟ್ ಆಗೋದು ಬರೀ 2 ರಿಂದ 3 ಅವರ್ ತಾನೆ. ಅದೇ ಮದುವೆ ಆದ್ಮೇಲೆ 24 ಗಂಟೆನೂ ಜೊತೆಲೇ ಇರ್ಬೇಕಲ್ಲ. ಆಗ ತೋರಿಸ್ತಾರೆ ಒಂದೊಂದೇ ಗುಣಗಳನ್ನ. 150 ರೂಪಾಯಿನ ಆರಕ್ಕೆ ಇಷ್ಟು ಕಂಜೂಸ್ತನ ಮಾಡೋನು ನಿನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಂತಾನ. ಕೇಳ್ದನು 150 ರೂಪಾಯಿ ಕೇಳ್ದ. ಚಿನ್ನ ಅದು ಅದು ಅಂತ ಕತೆ ಹೊಡಿತ್ಯಾ? ಕೇಳ್ದ? ನಿಜವಾಗ್ಲೂ ಕೇಳ್ದ? ಹೌದು ಕಣಕ್ಕೆ ಕೇಳ್ದೆ. 6ಕ್ಕೆ ಇಷ್ಟೊಂದು ಕಂಜೂಸ್ತನ ಮಾಡಿದ್ಯಾ. ಇನ್ ಮದ್ವೆ ಆದ್ಮೇಲೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇಲ್ಲ ಗೊತ್ತಾಗ್ತೈತೆ. ನಿಮ್ ಜೊತೆ ನಾನಂತೂ ಇರಲ್ಲ. ನಿಮ್ಮ ಅಪ್ಪ ಹೊತ್ತಿಗೆ ಹೋಗು ಹೋಗು. ಚಿನ್ನ ಅಲ್ಲಿ ಸೆಟ್ ಅಂಗಡಿಗೆ ಹೋಯ್ತು ತಗೊಂಡ್ ನನ್ನ ಮಗನೇ. ನಾನೇ ಬಾಯ್ ಪಡ್ಕಿ ಅಂತ ಹೇಳ್ತೀಯಲ್ಲ, ಈಗೈತೆ ಮಾಂಜ. ಮಲ್ಗೆ ಹೂವ, ಕಾಕಡ ಹೂವ, ಸೇವಂತಿಗೆ ಹೋಮ ಊತಂಬರ್ಮ ಇಲ್ಲಿ. ಏನಕ್ಕ ಎಷ್ಟ್ ಮಾಡ್ಕೊಳ್ಳಿ? 1 ಮೊಳ ಕೊಡಮ್ಮ ಸಾಕು. ನಾನು ತನಕ ನನ್ನ ಹೆಂಡತಿಗೆ 1 ಮೊಳನ 1 ವಾರ ಕೊಡಿ. ಏನ್ ಸರ್ ದೇವಸ್ಥಾನಕ್ಕೆ ಏನಾದ್ರು ಹೋಗ್ತಾ ಇದ್ದೀರಾ? ದೇವತೆ ಇಲ್ಲೇ ಇರುವಾಗ ದೇವಸ್ಥಾನ ಇಲ್ಲ ಯಾಕೆ? ನೀವಿಬ್ರು ಕಲಿಯುಗದ ರಾಮ ಸೀತೆ ಹೆಂಗಿದ್ದೀರಾ ಬಿಡಿ. ಸೇಮ್ ಡೈಲಾಗು, ಸೇಮ್ ಸಿಚುವೇಶನ್, ಮನೆ ಮಾತ್ರ ಚೇಂಜು. ನಿಮ್ನೆಲ್ಲ ನೋಡಿದ್ದೀನಿ. ನಿಮ್ಮ ಹೆಸರು ರಾಮನ? ಹೌದು. ನೀವು ಸೀತಾ. ನಿಮ್ಮ ಹೆಸರು ಸೀತನಾ? ಇಲ್ಲ, ನನ್ನ ಹೆಸರು ಸಂಖ್ಯೆನೆ. ಇವ್ರು ರಾಮ ಅಂದ್ರೆ ನಾನು ಸೀತೆ ತಾನೆ. ಏನ್ ಸರ್ ನಿಮ್ ಹೆಂಡ್ತಿನ? ನಿಮ್ದು ಡಬಲ್ ಗುಂಡ್ಗೆ ಸರ್. ನಮ್ಮ ಪತಿದೇವ್ರು ನಿಮ್ಗೆ ಮೊದ್ಲೇ ಗೊತ್ತಾ? ಏನಿಲ್ಲಮ್ಮ, ಇವರು ಹೂ ಮಾರೋರಲ್ವಾ, ಎಲ್ಲೋ ನೋಡಿರ್ತಾರ ಅಷ್ಟೇ. ಸುಮ್ನೆ 1 ಮಾರ್ ಕೊಡಮ್ಮ. 1 ಮಾರು. ನಿಮ್ಮಂತ ಮಾರ್ಕೆಟ್ ರಾಜಗಳು ಸಿಗ್ತೀರಾ ಅಂತ ಮೊದ್ಲೇ ಅಳತೆ ಮಾಡಿಟ್ಟಿದೀನಿ ಸರ್. ಜಾಸ್ತಿನೂ ಇದೆ, ತಗೊಳ್ಳಿ ಅಕ್ಕ. ನೀವೇ ಕೊಡ್ಸಿ ಸರ್. ಮುಡ್ತೀನಿ ಇವನು ಯಾರಪ್ಪ? ಇವರು ಒಂದೇ ಏರಿಯಾದಲ್ಲಿ ಇಬ್ಬಿಬ್ರು ಮೇಂಟೈನ್ ಮಾಡ್ತಾವನೆ. ಜಗತ್ ಕಿಲಾಡಿನೇ. ಆದ್ರೂ ಇವನ್ಗೆ ಡಬಲ್ ಗುಂಡಿಗೆ. ನಮ್ಗೆ ಯಾಕಪ್ಪ ಬೇಕು? ನಮ್ಮ ಕೆಲಸ ನಾವು ನೋಡೋಣ. ನಾನೇ ವ್ಯಾಪಾರದಿಂದ ಸಾಯ್ತಾ ಇದ್ದೀನಿ. ಇದ್ರೊಳಗೆ 10 ರೂಪಾಯಿ ಕಮ್ಮಿ ಕೊಡು, 20 ರೂಪಾಯಿ ಕಮ್ಮಿ ಕೊಡು ಅಂತ ಬರ್ತಾರೆ ಇಲ್ಲಿ. ನಾನೇನಾದ್ರು ಹೂವು ಏನಾದ್ರು ಒಣಗೋದು ಅಂತ ಅಂದರೆ ಎಲ್ಲನೂ ತೊಗೊಂಡೋಗಿ ಮನೆಗೆ ಇಟ್ಕೋಬೇಕು ಅಷ್ಟೇ. ಹೂಮಾರೋ ಚಲುವಮ್ಮ ಹೂವೆಲ್ಲ ಘಮ ಘಮ. ನಮಸ್ಕಾರ, ಹೂಮಾರೋ ಚಲುವಮ್ಮಂಗೆ. ಲೇ ಚಂಗಲ್ ನನ್ನ ಮಗನೇ, ನನ್ನ ಹೆಸರು ಚಲಿವಿ ಅಲ್ಲ, ಪರದಾಡ ಪ್ರಕೃತಿ. ಪರದಾಡೋ ಪ್ರಕೃತಿ? ಅಲ್ಲ, ನಿನ್ನ ಪರದಾಡೋ ಪ್ರಕೃತಿ ಅಂತ ಕರೀತಾರಲ್ಲ, ನೀನು ಯಾವಾಗೂ ಪರದಾಡ್ತೀಯ ಹೆಂಗೆ? ಪರದಾಡೋದು ಇಲ್ಲ, ಬಡ್ದಾಡೋದು ಇಲ್ಲ. ನಾನು ಯಾವಾಗ್ಲೂ ಬಡವ್ರ ಪರ ನಿಂತ್ಕೊಂಡು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಿರ್ತೀನಲ್ಲ, ಅದ್ರ ಜೊತೆಗೆ ಪ್ರಕೃತಿನ ಹೆಣ್ಣಿಗೆ ಹೋಲಿಸ್ತಾರಲ್ಲ, ಅವೆರಡನ್ನ ಸೇರಿಸಿ ಪರದಾಡೋ ಪ್ರಕೃತಿ ಅಂತ ಕರೀತಾರೆ. ಅಕ್ಕ, ಇದು ಜಾಸ್ತಿ ಅಲ್ಲಿಲ್ವೇ? ನಿಂದು ಹೊಸಿ ಜಾಸ್ತಿ ಆಗಿಲ್ಲ. ಬಂದಿದ್ ಕೆಲಸ ಮಾಡ್ಕೊಂಡು ಹೋಗ್ಬೋದು ತಾನೆ. ಸೂಪರ್ ಕಣಕ್ಕ ನೀನು. ಮಾವನ್ ಲೆಸ್ ನೀನು. ಮಾವನ್ ಲೆಸ್ ಅಲ್ಲ ಕಲ, ಅದು ಮಾರ್ಬಲ್ ಲೆಸ್. ಮಾರ್ಬಲೆಸ್. ಅದು ಆ ಓನರ್ ಎಷ್ಟದ? ಅದು 200 ರೂಪಾಯಿ. 200 ರೂಪಾಯಿ? ಅಕ್ಕ, ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಕೇಳ್ ಸಾಯೋ ಬೇಗ. ಅದು ಸೆಕೆಂಡ್ ಹ್ಯಾಂಡ್ಲು ಕಾರ್ ಸಿಗ್ತದೆ, ಸೆಕೆಂಡ್ ಹ್ಯಾಂಡ್ಲು ಬೈಕ್ ಸಿಗ್ತದೆ, ಹುಡ್ಕಾಡಿದ್ರೆ ಸೆಕೆಂಡ್ ಹ್ಯಾಂಡ್ಲು ವೈಫು ಸಿಗ್ತಾಳೆ. ಈಗ ನೀನು ವಿಷಯಕ್ಕೆ ಬರ್ಲಿಲ್ಲ ಅಂದ್ರೆ ನಿನ್ನೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮಾರ್ಬಿಡ್ತೀನಿ. ಅದೇ ವಿಷಯ ಅಂತ ಬಗಳಲೆ. ಅಕ್ಕ, ಇವೆಲ್ಲ ಸಿಗ್ಬೇಕಾದ್ರೆ ಈ ಓನರ ಸೆಕೆಂಡ್ ಹ್ಯಾಂಡ್ಲು ಸಿಗಲ್ವೇ? ಆರ ಏನು ಸೆಕೆಂಡ್ ಹ್ಯಾಂಡ್ಲು ಚಾಪಳಿನೂ ಸಿಗುತ್ತೆ, ಅದ್ರಲ್ಲೇ ಒಡ್ದು ಕಳಿಸ್ತೀನಿ. ಲೇ ಏನಲ್ಲೇ ಏನ್ ಅನ್ಕೊಬಿಟ್ಟಿದ್ಯಾ ನೀನು? ಆರವ ಸೆಕೆಂಡ್ ಹ್ಯಾಂಡ್ಲು ಕೇಳ್ತಾ ಇದೀಯಲ್ಲ, ಯಾಕೆ ಬೇಕು ನಿಂಗೆ? ಅಯ್ಯೋ, ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಅದು ನಿನ್ನೆ ರಾತ್ರಿ ನನ್ನ ಚಿಕ್ಕಪ್ಪನ ಮಗ ರೌಂಡ್ ಗಂಡ ತಿರೋಗನ ಕನಕ. ಅವ್ನು ಎದೆನೂ ಕೂನರ ತಗೋಬೇಕಾಯ್ತಂತ ಶುಭ್ಯ ಬರ್ಸಿ ಬೋಳಿ ಮಗ್ನಿ ಸಪ್ತನಿಗೆ ಆರ ಹಾಕೋದಕ್ಕೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕೇಳ್ತಾ ಇದೆಯಲ್ಲ. ಏನ್ಲ ಬಂದಿರೋದು ದೊಡ್ಡರಾಗ? ಯಾವ್ದಾದ್ರು ಒಂದು ಫ್ರೆಶ್ ಆಗಿರೋ ಆರ ತಗೊಂಡೋಗ್ಬಿಟ್ಟು ಸತ್ತೋಗಿರೋ ಜೀವಕ್ಕೆ ಮುಕ್ತಿ ಕೊಡೋದ್ ಬಿಟ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಆರ ಕೇಳ್ತೀಯಾ? ಏನ್ರಲ್ಲಿ ನೋಡ್ಬೇಕು ನಿನ್ಗೆ?
ಈ ಹೂನಾರ ಹೆಂಗಿರು 200 ರೂಪಾಯಿ ತಾನೆ ನಾವು ತಗೋಗಿರೋ ಹೂನಾರ ಫ್ರೆಶ್ ಇಲ್ಲ ಒಣಗೋಗಿರೋದಂತ ಏನು ಎಣ್ಣೆ ಎದ್ದು ಮೂಸ್ ನೋಡ್ತಲ್ಲ ಇನ್ನೊಂದ್ 5 ನಿಮಿಷ ನೀನ್ ಏನಾರು ಇಲ್ಲೇ ನಿಂತಿದ್ರೆ ನಿನ್ನನ್ನೇ ಸಾಯಿಸಿ ನನ್ನ ಆರನ್ನೆಲ್ಲ ನಿನ್ ಎದೆ ಮೇಲೆ ಹಾಕಿ ಕಳಿಸ್ಬಿಡ್ತೀನಿ ಮುಚ್ಕೊಂಡು ಹೋಗ್ತಾ ಇಲ್ಲ ಇವಾಗ ಏನ್ ಕೊಡ್ತೇ ಕೊಡಲ್ವಾ ಅಜ್ಜ ನನ್ನ ಮಗನ ಇನ್ನೊಂದ್ ಕಿತ್ತ ಏನಾರು ಕೇಳಿದ್ರೆ ಎದ್ರಲ್ಲಾದ್ರೂ ನೀರಿಲ್ದಲೇ ಇವಾಗ ಹೂ ಬೆಳೆಯೋಕೆ ಕಷ್ಟ ಆಗ್ತಿದೆ ಅದ್ರೊಳಗೆ ನನ್ನ ಮಕ್ಳೆಲ್ಲ ಸೆಕೆಂಡ್ ಹ್ಯಾಂಡ್ ಆರ ಕೇಳಕ್ ಬರ್ತಾವ್ರಲ್ಲಪ್ಪ ವ್ಯಾಪಾರನೇ ಆಗ್ತಾಯಿಲ್ಲ ಮಳ ಇವತ್ತು 10 ರೂಪಾಯಿ ತಗೋದಿನಾರ ಚಿನ್ನ ಇವತ್ತು ಆಕಾಶದಲ್ಲಿ ಚಂದ್ರ ಯಾಕೆ ಕಾಣಿಸ್ತಿಲ್ಲ ಹೇಳ ಯಾಕೆ ಕಾಣಿಸ್ತಾ ಇಲ್ಲ ಚಂದ್ರ ನನ್ ಪಕ್ಕನೇ ನಿಂತಿದ್ಯಲ್ಲ ರೀ ಹೂ ಕೊಡು ಶ್ರೀ ಅಷ್ಟೇ ತಾನೆ ಹೂ ಯಾಕ್ರಿ ಅಷ್ಟು ಜನ ಕರಿತೀರಾ ಹೂಮ್ಮ ಇಲ್ ಬಾ ಏನ್ ಸರ್ 3ನೇ ಬ್ರಾಂಚಾ ಹೌದು ನಿಂಗೆ ಯಾಕೆ ಅಲ್ಲ ಒಂದೇ ಏರಿಯಾದಲ್ಲಿ 3 ಬ್ರಾಂಚ್ ಮೇಂಟೈನ್ ಮಾಡ್ತಾ ಇದ್ದೀರಲ್ಲ ಎಲ್ಲೋ ಮಚ್ಚೆ ಇರ್ಬೇಕು ನಿಮ್ಗೆ ಎಲ್ಲೈತೆ ನಿಂಗೆ ಯಾಕವೆಲ್ಲ ವ್ಯಾಪಾರ ಆಗ್ತಿದೆ ತಾನೆ ಸುಮ್ಮನೆ ಇರು ಇವ್ರು ನಿಮಗೆ ಮುಂಚೆನೆ ಗೊತ್ತಾ ಹೂ ಮಾರೋರಲ್ವಾ ಎಲ್ಲ ನೋಡಿರ್ತಾರೆ ಬಿಡಿ ಅನ್ನಂಗೆ ನಿಮ್ಮ ಹೆಸರು ಸೇವಂತಿಗೆನಾ ಹೌದು ನಿಮ್ಗೆ ಗೊತ್ತು ಮಲ್ಲಿಗೆ ಸಂಪಿಗೆ ಖಾಲಿ ಆದ್ಮೇಲೆ ಸೇವಂತಿಗೆ ಅಂದ್ರೆ ಸೇವಂತಿಗೆ ತರನೇ ಚೆನ್ನಾಗಿದ್ದೀರಾ ಅದಕ್ಕೆ ಹಂಗಂದೆ ಇವಾಗ ಸಾಂಗ್ ಎಲ್ಲ ಬೇಕಾ ಸುಮ್ಮನೆ ಹೂ ಕೊಡು ಆಯ್ತು ಸರ್ ಒಂದ್ ಮಾರ್ ಕೊಡ್ಲಾ ಒಂದ್ ಮಾರ್ ಯಾಕೆ ನಾವೇನಾದ್ರು ದೇವಸ್ಥಾನಕ್ಕೆ ಹೋಗ್ತಿದೀವಾ ಅಯ್ಯೋ ದೇವತೆ ಅಂತ ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅಲ್ವಾ ಸರ್ ಈ ದೇವತೆಗೆನೆ ಒಂದು ಮಾರುವ ಮೂಡಿಸ್ತಾರೆ ಮೂಡಿಸಿ ಸರ್ ಏನ್ ಸರ್ ಎಷ್ಟು ಬ್ರಾಂಚಿಗೂ ಮುಡ್ಸಿಲ್ಲ ನೀವು ಪರದಾಡ್ತಿರಲ್ಲ ತಗೊಳ್ಳಿ ಪಿನ್ನು ಮಾಡಿಸಿ ಇದೇ ಗ್ಯಾಪ್ ಅಲ್ಲಿ ಒಂದು ಕವನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಹೇಳ ಹೆಣ್ಣು ತಲೆ ತುಂಬಾ ಮುಡಿದರೆ ಹೂವು ಚಂದ ಅವಳ ಅಂದ ರಾಜ್ಕುಮಾರ್ದು ಅನುರಾಗ ಅರಳಿತು ಪಿಕ್ಚರ್ ಕಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೇಮ್ ನನ್ ಗಂಡ ಹೇಳ್ದಂಗೆ ಇತ್ತು ಗಂಡನ್ ತರ ಏನೋ ನಿಮ್ ಗಂಡನೇ ಹೇಳಿದ್ದು ಅನ್ಕೋ ಅಂತ ಅವ್ರು ಹೇಳ್ತಾ ಇರೋದು ಒಳಗಡೆ ಹಾಲಿಟ್ಟಿದ್ದಲ್ಲ ಹೋಗ್ತಾ ಇರ್ಬೇಕು ನೋಡು ಹೌದ್ರಿ ಮರ್ತೆ ಬಿಟ್ಟಿದ್ದೆ ಸರಿ ನಾನು ಅಷ್ಟೇ ದುಡ್ಡು ತರದ್ ಮರ್ತ್ಬಿಟ್ಟು ಸರ್ ದುಡ್ಡೆಲ್ಲ ಏನ್ ಬೇಡ ಬನ್ನಿ ಸರ್ ಹೆಂಗು ನಾಳೆ ಫಸ್ಟ್ ಬ್ರಾಂಚ್ ಕಡೆ ಬರ್ತೀನಲ್ಲ ಇಸ್ಕತೀನಿ ಅಂದಂಗೆ ಸರ್ ಇನ್ನು ಎಷ್ಟು ಬ್ರಾಂಚ್ ಇಟ್ಟಿದ್ದೀರಾ ಎಲ್ಲೆಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ಅಲ್ಲೇ ಬಂದು ವ್ಯಾಪಾರ ಮಾಡ್ಬಿಡ್ತೀನಿ ದಿನ ನನ್ ಮಾರುವ ಅಂತ 3 ಅಷ್ಟೇ ಇರೋದು ನೀವು ವಿಧಾನಸೌಧದಲ್ಲಿ ಇಂಜಿನಿಯರ್ ತಾನೆ ಹೌದು ನಿನ್ಗೆ ಹೇಗೆ ಗೊತ್ತಾಯ್ತು ಹಿಂಗ್ 3 ಬ್ರಾಂಚ್ ಇಡೋರೆಲ್ಲ ಅವರೇ ಯಾರ್ ಗುರು ಇವಳು ಬಾಯ್ ಬಡ್ಕಿ ಆಂಟಿ ಹೆಂಗ್ ನಡೀತಾ ಇದೆ ವ್ಯಾಪಾರ ಸುಮಾರಾಗಿ ನಡೀತಾ ಐತೆ ಹೂವ ರೇಟ್ ಜಾಸ್ತಿ ಇದೆ ಬಂದವರೆಲ್ಲ ಕಡಿಮೆ ಕೇಳ್ತಾರೆ ಆದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಒಂಚೂರು ಮಾಡ್ಕೊಂಡು ಹೋಯ್ತಾ ಇದೀವಿ ನಿಮ್ ಹತ್ರ ಚೌಕಾಸಿ ಮಾಡಿ ಹೂವ ಬೇಡ ಅಂತ ಎಲ್ಲ ಬಿಟ್ಟೋದ್ರೆ ಏನ್ ಮಾಡ್ತೀರಾ ಎಂಡ್ರನ್ನೇ ಬಿಡಿಸ್ಬಿಡ್ತೀವಿ ನೋಡಿ ಆಂಟಿ ಏನ್ ಮಾಡ್ತಾರೋ ನಾನ್ ನಮ್ ವಿಡಿಯೋದಲ್ಲಿ ಅದನ್ನೇ ಮಾಡಿದೀನಿ ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಆಂಟಿ ಸಬ್ಸ್ಕ್ರೈಬ್ ಮಾಡ್ತಿರ ಇರ್ತಾರ ಅಂತ ಹೇಳ್ತವ್ರೆ ಹಂಗೆಲ್ಲ ಮಾಡ್ಬೇಡಿ ಶ್ರೀ ಗುರು ರಾಘವೇಂದ್ರ ಸ್ಟೋರ್ನ ನಮಗೋಸ್ಕರ ಕೊಟ್ಟಿದ್ದಾರೆ ರಾಯರ ಕೃಪೆ ನಮ್ಮ ಮೇಲೂ ಇರ್ಲಿ ಆಂಟಿ ಮೇಲೂ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆಯ್ತಾ ಹಂಗೆ ರಾಜಾಜಿನಗರಕ್ಕೆ ಬಂದು ಊಟ ಮಾಡೋಗ್ಬಿಟ್ರಪ್ಪ ಆಚೆ ಹೋಗೋದಕ್ಕಿಂತ ಮುಂಚೆನೆ ನಾನೇ ಟ್ಯಾಂಕ್ನ ಫಿಲ್ ಮಾಡಿ ಸಂಪಿಗೆ ನೀರು ಬಿಟ್ಟು ಆಚೆ ಹೋಗಿದ್ದೀನಿ ನೀವುಗಳು ಯಾರು ಸ್ನಾನ ಮಾಡಿಲ್ಲ ಅಂತಂದ್ರೆ ನೀರ್ ಹೆಂಗೆ ಖಾಲಿ ಆಯ್ತು ಬಿಟ್ಟೋಗಿದ್ರೆ ಬರ್ಬೇಕಿತ್ತಲ್ಲ ಎಲ್ಲಿ ಬಂದೇ ಇಲ್ಲ ಇಲ್ಲಿ ಯಾರೋ ನಿಮ್ದೇ ಕಿತಾಪತಿ ಇರೋ ತರ ಇದೆ ಯಾರು ಖಾಲಿ ಮಾಡಿಲ್ಲ ಅಂದ್ರೆ ನೀರ್ ಎಲ್ಲಿಗೆ ಹೋಗುತ್ತೆ ನೀರ್ ಬಿಟ್ಟಿದೀನಿ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಾ ಇದ್ಯಾ